ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ತಿರುವು ಸಿಗ್ತಾ ಇದೆ. ಆರೋಪಿಯಿಂದಲೇ ಹಣ ಹಾಕಿಸಿಕೊಂಡಿದ್ರ ಸಚಿನ್. ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಪ್ರಕಾಶ್ ಕಪನೂರ್. ಆರೋಪಿ ರಾಜು ಕಪನೂರ್ ಅವರ ಸಹೋದರ ಪ್ರಕಾಶ್ ನಮ್ಮಿಂದಲೇ ಮೃತ ಸಚಿನ್ 60 ಲಕ್ಷ ಹಣ ಹಾಕಿಸಿಕೊಂಡಿದ್ದ. ಎಎಂಡಿ ಹಣ ಕಟ್ಟುವುದಕ್ಕೆ ಅಂತ 60 ಲಕ್ಷ ಹಣವನ್ನ ಆತ ಹಾಕಿಸಿಕೊಂಡಿದ್ದ. ಸಚಿನ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿದೆ. ಈಗ ನನ್ನ ಸಹೋದರ ಹಣ ಕೊಡಬೇಕು ಅಂತ ಆರೋಪಿಸ್ತಾ ಇದ್ದಾರೆ. ರಾಜು ಕಪನೂರ್ ಹೆಸರಲ್ಲಿ ಡೆತ್ ನೋಟ್ ಅನ್ನು ಯಾರೋ ಬರೆದಿದ್ದಾರೆ. ಮೃತ ಗುತ್ತಿಗೆದಾರ ಸಚಿನ್ ಅವರೇನ ಆರೋಪ ಇದೆ. ಅವರ ಡೆತ್ ನೋಟ್ ನಲ್ಲಿ ಅದನ್ನ ನಿರಾಕರಿಸ್ತಾ ಇದ್ದಾರೆ. ಆರೋಪಿಯ ಸಹೋದರ ಪ್ರಕಾಶ್ ಕಲಬುರಗಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಪ್ರಕಾಶ್, ಸಚಿನ್ ಪಾಂಚಾಳ್ ಅಂತ ಒಬ್ಬ ವ್ಯಕ್ತಿ ಬಿದಾರ್ದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಈ ಪ್ರಕರಣದಲ್ಲಿ ಡೆತ್ ನೋಟ್ ಒಂದು ಕತೆ ಹೇಳ್ತಾ ಇದೆ, ಅದರ ಆರೋಪಿಯ ಸಹೋದರ ಇನ್ನೊಂದು ಕತೆ ಹೇಳ್ತಿದ್ದಾರೆ. ಏನ್ ಟ್ವಿಸ್ಟ್ ಸಿಗ್ತಾ ಇದೆ? ನಿಜಕ್ಕೂ ಆದದ್ದು ಏನು? ದಾಖಲೆಗಳನ್ನೇನು ಬಿಡುಗಡೆ ಮಾಡಿದ್ದಾರೆ ಪ್ರಕಾಶ್, ಅದು ಏನ್ ಹೇಳ್ತಾ ಇದೆ? ಪ್ರತಿಮಾ, ನಿಜಕ್ಕೂ ಕಳೆದ 2-3 ದಿನಗಳಿಂದ ಏನು ನಡೀತಾ ಇದೆ ರಾಜಕೀಯ ಹಗ್ಗ ಜಗ್ಗಾಟ, ಅದಕ್ಕೆ ಇವತ್ತು ಏನು A1 ಆಗಿರ್ತಕ್ಕಂಥ ರಾಜು ಕಪನೂರ್ ಅವರ ಸಹೋದರ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಖುದ್ದು ಏನು ಆತ್ಮಹತ್ಯೆ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಏನಿದ್ದಾರೆ ಸಚಿನ್ ಪಾಂಚಾಳ್ ಅವರೇ ನಮ್ಮಿಂದ 58,77,000 ಹಣವನ್ನು ಏನು ಅಂತಾರೆ ಅದು ಬ್ಯಾಂಕ್ ಖಾತೆ ಮೂಲಕ ಏನು ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಿ. ಅವ್ರಿಗೆ ಹಂತ ಹಂತವಾಗಿ ಸುಮಾರು ನಾವು 60 ಲಕ್ಷದವರೆಗೂ ಕೂಡ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ವಿ. ಅದು ಯಾವುದು ಅಂತಂದರೆ ಕೇವಲ KIDB ಮತ್ತು RWSSB ಏನು ಟೆಂಡರ್ ಇದೆ, ಆ ಟೆಂಡರ್ನ EMD ಮೊತ್ತ ಕಟ್ಟಬೇಕಾಗಿತ್ತು. ಆ ಮೊತ್ತವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಮ್ಮ ಹತ್ರ ಹಂತ ಹಂತವಾಗಿ ನಮ್ಮ ಸ್ನೇಹಿತರ ಮುಖಾಂತರ, ಅದು ಸೋಲಾಪುರದ ಆಕ್ಸಿಸ್ ಬ್ಯಾಂಕ್ ಖಾತೆ ಆಗಿರ್ಬೋದು ಮತ್ತು ಇನ್ನಿತರ ಖಾತೆಗಳ ಮುಖಾಂತರ ಖುದ್ದು ನಾವೇ ಆತನ ಖಾತೆಗೆ ಹಣ ಜಮಾವಣೆ ಮಾಡಿದ್ದೀವಿ ಅನ್ನುವಂಥ ಒಂದು ದಾಖಲೆಗಳನ್ನು ಖುದ್ದು ಈಗ ಪ್ರಕಾಶ್ ಕಪನೂರ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ದಾಖಲೆಗಳು ಸದ್ಯ ಪ್ರಕರಣಕ್ಕೆ ಸಾಕಷ್ಟು ತಿರುವನ್ನು ನೀಡ್ತಾ ಇದೆ. ಯಾಕಂತಂದರೆ ಇಲ್ಲಿವರೆಗೂ ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ಇದ್ದಿರ್ತಕ್ಕಂಥದ್ದು ಇದೇ ರಾಜು ಕಪನೂರ್ ಮತ್ತು ಗ್ಯಾಂಗ್ ಏನು ನನಗೆ ಕಿರುಕುಳ ನೀಡಿತ್ತು, 1 ಕೋಟಿ ಹಣವನ್ನು ಬೇಡಿಕೆ ಇಟ್ಟಿತ್ತು, ಆ ಹಣ ಕೊಡದೆ ಹೋದರೆ ನನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದು ಅನ್ನುವಂಥ ಡೆತ್ ನೋಟನ್ನು ಬರೆದುಬಿಟ್ಟು ಆ ಗುತ್ತಿಗೆದಾರ ಸಚಿನ್ ಏನಂತಾರೆ ಸೂಸೈಡ್ ಮಾಡ್ಕೊಂಡಿದ್ರು. ಆದರೆ ಇದೆಲ್ಲವೂ ಕೂಡ ಈಗ ಒಂದು ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಕೇವಲ ಸಚಿನ್ ಏನಂತಾರೆ ತನಗೆ ಬೇಕಾದಂಥ ಹಣವನ್ನು ವಾಪಸ್ ಕೊಡದೇ ಇರೋದಕ್ಕೆ ಸೂಸೈಡ್ ಮಾಡ್ಕೊಂಡ್ರ ಅನ್ನುವಂಥ ಒಂದು ಅನುಮಾನ ಕೂಡ ಈ ದಾಖಲೆಗಳು ಮೂಡಿಸ್ತಾ ಇದ್ದಾವೆ. ಯಾಕೆಂತಂದರೆ ಸಹಜವಾಗಿ 58,77,000 ಹಣವನ್ನು ಇಲ್ಲಿವರೆಗೂ ಕೂಡ ರಾಜು ಕಪನೂರ್ ಮತ್ತು ಸ್ನೇಹಿತರು ಆತನಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅದು ಬ್ಯಾಂಕ್ ಮೂಲಕ, ಕೆಲವೊಂದು ಕಡೆ RTGS ಕಡೆಯಿಂದ ಮಾಡಿದ್ದಾರೆ, ಕೆಲವೊಂದು ಕಡೆ ಫೋನ್ಪೇ ಮೂಲಕ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಚಿನ್ ಪಾಂಚಾಳ್ ಖಾತೆಗೆ ಜಮಾ ಆಗಿರ್ತಕ್ಕಂಥದ್ದು. ಅದೆಲ್ಲವೂ ಹಣವನ್ನು ವಾಪಸ್ ಕೇಳಿದ್ದಾರೆ. ಯಾಕೆಂತಂದರೆ ಟೆಂಡರ್ ಯಾವುದೂ ಕೂಡ ಆಗಲಿಲ್ಲ ಮತ್ತು ಯಾವ ಗುತ್ತಿಗೆಯನ್ನು ಕೂಡ ಈತ ಏನು ರಾಜು ಆ್ಯಂಡ್ ಗ್ಯಾಂಗ್ಗೆ ಕೊಡಿಸಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಳೆದ 1 ತಿಂಗಳ ಹಿಂದೆನೇ ಆತನಿಗೆ ಮನೆ ಖರ್ಚು ಏನೋ ಹಣವನ್ನು ಕೇಳಿದ್ರು. ಆ ಹಣ ಕೊಡದೇ ಇರೋಕ್ಕೋಸ್ಕರ ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಒಂದು ಆರೋಪನ ಖುದ್ದು ಪ್ರಕಾಶ್ ಕಪನೂರ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿವರೆಗೂ ಕೇವಲ ಹಣವನ್ನು ನನ್ನಿಂದ ಪಡೆದುಕೊಂಡಿದ್ರು ಮತ್ತು ನನಗೆ 1 ಕೋಟಿ ಹಣವನ್ನು ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥದ್ದು ಏನು ಸಚಿನ್ ಪಾಂಚಾಳ್ ಆರೋಪ ಆಗಿತ್ತು. ಆದರೆ ಇವತ್ತು ದಾಖಲೆ ಬೀಳಿ ಹೇಳ್ತಾ ಇರುವಂಥದ್ದು ನಾವೇ 60 ಲಕ್ಷ ಹಣವನ್ನು ಅವರಿಗೆ ಹಾಕಿದ್ದೀವಿ ಅಂತ ಪ್ರಕಾಶ್ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗೆ.